This is supervision technology and infography, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಸ್ನೇಹಿತರೆ ನಮಸ್ತೆ. ಮತ್ತೊಂದು ಟ್ಯುಟೋರಿಯಲ್ನೊಂದಿಗೆ ತಮ್ಮನ್ನು ಸಂಧಿಸುವುದಕ್ಕಾಗಿ ನಾನು ಉತ್ಸುಕನಾಗಿದ್ದೇನೆ. ತಾವು ಸಹ ಈ ಒಂದು ಟ್ಯುಟೋರಿಯಲ್ನಲ್ಲಿ ಕೆಲವೊಂದು ಮಾಹಿತಿ ತಿಳಿದುಕೊಳ್ಳಲು ಕಾತರರಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಅಂದಹಾಗೆ ಇವತ್ತು ನಾನು ಮೈಕ್ರೋಸಾಫ್ಟ್ ವರ್ಡ್ನ ಡಾಕ್ಯುಮೆಂಟ್ಗಳನ್ನು ಪ್ರೊಟೆಕ್ಟ್ ಮಾಡೋದು ಹೇಗೆ ಅನ್ನುವಂತಹ ಮಾಹಿತಿಯನ್ನು ಕೊಡೋದಕ್ಕೆ ಹೊರಟಿದ್ದೀನಿ. ಸ್ನೇಹಿತರೆ, ಬಹುಮುಖ್ಯವಾಗಿ ನಾವು ನಮ್ಮ ಡಾಕ್ಯುಮೆಂಟ್ನಲ್ಲಿ ಏನೋ ಬಹಳ ಮುಖ್ಯವಾದಂಥ ವಿಷಯಗಳನ್ನು ಸಿದ್ಧಪಡಿಸಿ ನಮ್ಮ ಮೇಲಾಧಿಕಾರಿಗಳಿಗೋ ಅಥವಾ ನಮಗೆ ಸಂಬಂಧಪಟ್ಟ ಮುಖ್ಯಸ್ಥರಿಗೋ ನಾವು ಈ ಡಾಕ್ಯುಮೆಂಟನ್ನು ಕಳುಹಿಸಿಕೊಡುವಂತಹ ಸಂದರ್ಭದಲ್ಲಿ ಈ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಹೆಲ್ಪ್ ಮಾಡುತ್ತೆ. ಡಾಕ್ಯುಮೆಂಟನ್ನು ಓಪನ್ ಮಾಡುವುದಕ್ಕೆ ಪಾಸ್ವರ್ಡ್ ಕೊಟ್ಟು ಪ್ರೊಟೆಕ್ಟ್ ಮಾಡೋದು ಹೇಗೆ ಮತ್ತು ಅನ್ಪ್ರೊಟೆಕ್ಟ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನಾವು ಇವತ್ತು ತಿಳಿದುಕೊಳ್ಳಲಿದ್ದೇವೆ. ನಾನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ 10, ಮೈಕ್ರೋಸಾಫ್ಟ್ ಆಫೀಸ್ 365 ಹಾಗೂ ಲೇಟೆಸ್ಟ್ NVDAಯನ್ನು ಬಳಸ್ತಾ ಇದ್ದೇನೆ. ಹಾಗಾದರೆ ನಾವಿನ್ನು ಪ್ರಾಕ್ಟಿಕಲ್ ಸೆಷನ್ಗೆ ಹೋಗೋಣ. ನಾನೀಗಾಗಲೇ ಒಂದು ಡಾಕ್ಯುಮೆಂಟನ್ನು ತೆರೆದಿಟ್ಟಿದ್ದೇನೆ. ಡಾಕ್ಯುಮೆಂಟ್ ಓಪನ್ ಆಗಿದೆ. ಟೈಟಲ್ ಚೆಕ್ ಮಾಡೋಣ. ಇನ್ಸರ್ಟ್ ಪ್ಲಸ್ ಟಿ. ಸೊ ಮೈ ಡಾಕ್ಯುಮೆಂಟ್ ವರ್ಡ್ ಎಂಬುದಾಗಿದೆ. ನನ್ನ ಡಾಕ್ಯುಮೆಂಟ್ ಹೆಸರೇ ಮೈ ಡಾಕ್ಯುಮೆಂಟ್ ಎಂಬುದಾಗಿ ಕೊಟ್ಟಿದ್ದೇನೆ. ಈ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಇದಕ್ಕಾಗಿ ನಾವು ಫೈಲ್ ಮೆನ್ಯೂಗೆ ಹೋಗಬೇಕು. ಸೊ ಈಗಾಗಲೇ ನಮ್ಮ ಕೆಲವು ಹಿಂದಿನ ಎಪಿಸೋಡ್ಗಳನ್ನು ತಾವು ಗಮನಿಸಿದರೆ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ರಿಬ್ಬನ್ಗಳು ಅಥವಾ ಮೆನುಗಳು ಹೇಗಿರ್ತವೆ ಅನ್ನುವಂತಹ ಪರಿಚಯವನ್ನು ತಾವು ಮಾಡಿಕೊಳ್ಳಬಹುದಾಗಿದೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಮೈಕ್ರೋಸಾಫ್ಟ್ ವರ್ಡ್ನ ಹಿಂದಿನ ಸಂಚಿಕೆಗಳನ್ನು ವೀಕ್ಷಿಸಬೇಕು ಎಂಬುದಾಗಿ ತಮ್ಮನ್ನು ಕೋರಿಕೊಳ್ಳುತ್ತಿದ್ದೇನೆ. ಈಗ ನಾನು ಫೈಲ್ ಟ್ಯಾಬ್ಗೆ ಹೋಗ್ತಾ ಇದ್ದೀನಿ. Alt F ಪ್ರೆಸ್ ಮಾಡುವುದರ ಮೂಲಕ ಈ ಡಾಕ್ಯುಮೆಂಟನ್ನು ಪ್ರೊಟೆಕ್ಟ್ ಮಾಡುವುದಕ್ಕೆ ಆಕ್ಸೆಸ್ ಕೀಯನ್ನು ಕೂಡ ಬಳಸಬಹುದು. ಆದರೆ ಶಾರ್ಟ್ ಕಟ್ ಮರೆತರೂ ಕೂಡ ಲಾಂಗ್ ಕಟ್ಟನ್ನು ನಾವು ಮರಿಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಲಾಂಗ್ ಮೆಥಡನ್ನು ಯೂಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಾವು ಈ ಫೈಲ್ ಮೆನ್ಯೂಯಲ್ಲಿ ಇನ್ಫೋ ಅನ್ನುವಂತಹ ಸಬ್ ಮೆನ್ಯೂವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಡೌನ್ ಏರೋ ಮಾಡಿಕೊಂಡು ಇನ್ಫೋ ಅನ್ನುವಂತಹ ಸಬ್ ಮೆನ್ಯೂಗೆ ಹೋಗ್ತಾ ಇದ್ದೀನಿ. ಈಗ ನಾನು ಟ್ಯಾಬ್ ಪ್ರೆಸ್ ಮಾಡಿ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಅನ್ನುವಂತಹ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇದು ಕೊಲ್ಯಾಪ್ಸ್ಡ್ ಆಗಿರುತ್ತೆ. ಇದನ್ನ ನಾವು ಸ್ಪೇಸ್ ಬಾರ್ ಮಾಡುವುದರ ಮೂಲಕ ಆಕ್ಟಿವೇಟ್ ಮಾಡೋಣ. Accidental changes by asking readers to opt into editing. ಇಲ್ಲಿ ಮತ್ತೆ ನಾವು ಟ್ಯಾಬ್ ಮಾಡಬೇಕಾಗುತ್ತೆ. Tab encrypt with password not checked password protect this document. ಎನ್ಕ್ರಿಪ್ಟ್ ವಿತ್ ಪಾಸ್ವರ್ಡ್ ನಾಟ್ ಚೆಕ್ ಅಂತ ಇದೆ. ಇದರ ಮೇಲೆ ಸ್ಪೇಸ್ ಬಾರ್ ಅಥವಾ ಎಂಟರ್ ಮಾಡಬೇಕಾಗುತ್ತೆ. Space. ನಾನು ಸ್ಪೇಸ್ ಬಾರ್ ಮಾಡುವುದರ ಮೂಲಕ ಇದನ್ನು ಆಕ್ಟಿವೇಟ್ ಮಾಡಿದ್ದೇನೆ. Encrypt document dialog encrypt the contents of this file. Caution: if the user forgets the password, it cannot be recovered. It is advisable to keep a list of passwords and their corresponding document names in a safe place. Remember that passwords are case sensitive. Password edit protected Alt+R blank. ಸೊ ನಾವು ಕೊಡುವಂತಹ ಪಾಸ್ವರ್ಡ್ ಬಹಳ ಜಾಗರೂಕತೆಯಿಂದ ನಾವು ನೆನ್ಪಿಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಈ ಡಾಕ್ಯುಮೆಂಟ್ ನಾವು ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ನಾನು 5 ಅಕ್ಷರದ ಪಾಸ್ವರ್ಡ್ ಅನ್ನ ಕೊಡ್ತಾ ಇದ್ದೇನೆ. JOYAL ಎಂಬುದಾಗಿ ಪಾಸ್ವರ್ಡ್ ಕೊಟ್ಟಿದ್ದೇನೆ. Tab Joyal encrypt document window OK button. OK ಬಟನ್ ಕೊಡೋಣ. ಮತ್ತೆ ಕನ್ಫರ್ಮ್ ಕೇಳುತ್ತೆ. Space. Confirm password dialog encrypt the contents of this file. Caution: if the user forgets the password. ಸೊ ಮತ್ತೆ ನಾವು ಕನ್ಫರ್ಮ್ ಪಾಸ್ವರ್ಡ್ ಕೊಡೋಣ. JOYAL. ಟ್ಯಾಬ್ ಮಾಡಿ OK ಕೊಡ್ತಾ ಇದ್ದೀನಿ. Tab Joyal confirm password window OK button. Space my document word info grouping info alert protect document grouping protect document collapsed Alt FIP protect document needs it. ಎಸ್ಕೇಪ್ ಮಾಡ್ತಾ ಇದ್ದೀನಿ. Escape Microsoft Word document edit multi-line down arrow blank. ಸೊ ಕಂಟ್ರೋಲ್ S ಮಾಡುವುದರ ಮೂಲಕ ಈ ಡಾಕ್ಯುಮೆಂಟ್ ಅನ್ನು ಸೇವ್ ಮಾಡೋಣ. CTRL+S. ಈಗ ನಾನು Alt F4 ಮಾಡುವುದರ ಮೂಲಕ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. Alt+F4. ಸೊ ಮತ್ತೆ ಈ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡ್ತೀನಿ. Window folder view list my document 53 of 53. Enter. Password dialog C user desktop my document .docs enter password to open file edit protected blank. ನೋಡಿ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಈಗ ನಾವು ಪಾಸ್ವರ್ಡ್ ಕೊಡೋಣ. SAR. ಎಂಟರ್ ಕೊಡ್ತಾ ಇದ್ದೀನಿ ಅಥವಾ ಟ್ಯಾಬ್ ಕೊಟ್ಟು ಓಕೆ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. Enter my document word Microsoft Word document edit multi-line page 1 section 1 problems of visually challenged friends in lockdown situation. ಸೊ ಡಾಕ್ಯುಮೆಂಟ್ ಓಪನ್ ಆಗಿದೆ. ಓಕೆ, ಮತ್ತೆ ಪಾಸ್ವರ್ಡ್ ಅನ್ನ ರಿಮೂವ್ ಮಾಡಬೇಕು ನಮಗೆ ಬೇಡ ಅನ್ನೋ ಹಾಗಿದ್ರೆ
ನಾವು ಮತ್ತೆ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಇನ್ಕ್ರಿಪ್ಟ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಸಬ್ ಮೆನುವನ್ನು ಓಪನ್ ಮಾಡಿ ಆಕ್ಟಿವೇಟ್ ಮಾಡ್ಕೊಂಡಿದ್ವಿ, ಅಲ್ಲಿಗೆ ಹೋಗಬೇಕಾಗುತ್ತೆ. ಅದಕ್ಕಾಗಿ ನಾನು ಆಕ್ಸೆಸ್ ಕೀ Alt F5E ಈ ಒಂದು ಆಕ್ಸೆಸ್ ಕೀಯನ್ನು ಬಳಸ್ತಾ ಇದ್ದೀನಿ. ಅಂತಂದ್ರೆ ಎನ್ಕ್ರಿಪ್ಟ್ ಡಾಕ್ಯುಮೆಂಟ್. ಇಲ್ಲಿ ನಾವು ಏನ್ ಪಾಸ್ವರ್ಡ್ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನ ಇಲ್ಲಿ ತೋರಿಸಲಾಗುತ್ತೆ. ಅದನ್ನ ನಾವು ಬ್ಯಾಕ್ ಸ್ಪೇಸ್ ಅಥವಾ ಡಿಲೀಟ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಅರೇಸ್ ಮಾಡಬೇಕಾಗುತ್ತೆ. ಓಕೆ ಕೊಡಬೇಕಾಗುತ್ತೆ. ಎಸ್ಕೇಪ್ ಮಾಡ್ತಾ ಇದ್ದೀನಿ. ಸೊ ಈಗ ಈ ಒಂದು ಡಾಕ್ಯುಮೆಂಟ್ ಓಪನ್ ಆಗಿದೆ. ಕಂಟ್ರೋಲ್ ಎಸ್ ಮಾಡಿ ಕ್ಲೋಸ್ ಮಾಡ್ತೀನಿ. Alt F4 desktop list my document 53 of 53. ಮತ್ತೆ ಈ ಮೈ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. Enter my document Word Microsoft Word document edit multi-line page 1 section 1 hi friends. ಗಮನಿಸಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿ ಪಾಸ್ವರ್ಡ್ ಕೇಳಲಿಲ್ಲ. ಈ ಡಾಕ್ಯುಮೆಂಟ್ ಓಪನ್ ಆಗಿದೆ ಈಗ. ಓಕೆ, ಪಾಸ್ವರ್ಡ್ ಅನ್ನು ಸೆಟ್ ಮಾಡಿ ಡಾಕ್ಯುಮೆಂಟ್ ಅನ್ನ ಹೇಗೆ ಪ್ರೊಟೆಕ್ಟ್ ಮಾಡೋದು ಮತ್ತು ಅನ್ಪ್ರೊಟೆಕ್ಟ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ತಿಳ್ಕೊಂಡ್ವಿ. ಸೊ ಈ ಟ್ಯುಟೋರಿಯಲ್ ನಲ್ಲಿ ಏನಾದರೂ ತಮಗೆ ದೋಷ ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮಿಸಿ ಮತ್ತು ನಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಹೆಚ್ಚಿನ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.